ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ವಿದ್ಯೆ ಜೊತೆ ಬುದ್ಧಿವಂತಿಕೆ ಇದ್ದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ. ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್. ಕೋಲಾರ ನಗರದ ಪ್ರತಿಷ್ಠಿತ ಶ್ರೀ ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ತರಬೇತಿ ಸಂಸ್ಥೆ ಜನವರಿ 2023 ಜುಲೈ 2023 ಈ ಸಾಲಿನಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ 554 ವಿದ್ಯಾರ್ಥಿನಿಯರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಂದು ಏರ್ಪಡಿಸಲಾಗಿತ್ತು. ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊಟ್ಟ ಉತ್ತಮ ಮಾರ್ಗದರ್ಶನ ಆ ಕಾಲಕ್ಕೆ ಕಹಿ ಆಗಲಕಾಯಿಯಂತಾಗಿದ್ದರೂ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ನಿರೂಪಿಸಿಕೊಳ್ಳಲು ಇದು ಅತ್ಯಂತ ಅವಶ್ಯಕ ಎಂಬ ಸತ್ಯವನ್ನು ಅರಿತುಕೊಳ್ಳಬೇಕು. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್, ವಾಟ್ಸ್ಆ್ಯಪ್, ಗೂಗಲ್ ಆಕರ್ಷಣೆಗೆ ಒಳಗಾಗದೆ ವಿದ್ಯಾರ್ಥಿಗಳು ದೂರ ಉಳಿದು ವಿದ್ಯಾಭ್ಯಾಸದ ಗುರಿಯನ್ನು ತಲುಪಲು ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕೆಂದು ಶಾಸಕರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಎಂಎಲ್ಸಿ ಅನಿಲ್ ಕುಮಾರ್ ಅವರು ಮಾತನಾಡುತ್ತಾ, ಕಾಲ ಇದ್ದಾಗ ಬುದ್ಧಿ ಇಲ್ಲ, ಬುದ್ಧಿ ಇದ್ದಾಗ ಕಾಲವೇ ಇಲ್ಲ ಎಂಬಂತಾಗಬಾರದು. ಎಚ್ಚರಿಕೆಯಿಂದ ಸೂಕ್ತ ಕಾಲದಲ್ಲಿ ತಮ್ಮ ಬುದ್ಧಿಯನ್ನು ಬಳಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ವಿವರಿಸಿದರು. ಅವಿಭಜಿತ ಕೋಲಾರ ಜಿಲ್ಲೆ ಹಲವು ಕಾರಣಗಳಿಂದ ಹಿಂದುಳಿದಿದ್ದರೂ ಬುದ್ಧಿಶಕ್ತಿ, ಪರಿಶ್ರಮದಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಾನ್ ಗಣ್ಯರು, ವ್ಯಕ್ತಿಗಳಿಗೆ, ಪ್ರತಿಭಾನ್ವಿತರಿಗೆ ಇಲ್ಲಿ ಕೊರತೆ ಇಲ್ಲ. ರಾಜ್ಯ, ರಾಷ್ಟ್ರವನ್ನು ಪ್ರತಿನಿಧಿಸುವ ಮಹಾನ್ ಗಣ್ಯರಿಗೆ ಜನ್ಮ ನೀಡಿದೆ. ಅವಿಭಜಿತ ಕೋಲಾರ ಜಿಲ್ಲೆ ಮಹಾನ್ ಗಣ್ಯರನ್ನು ಹೆಸರಿಸುತ್ತಾ ಈ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ, ಧೈರ್ಯದಿಂದ ಸಾಧನೆಗೈಯಲು ಮುಂದಾಗಬೇಕೆಂದು ಕೋರಿದರು. ಮಹಿಳೆಯರು ಕೂಡ ಅತ್ಯುತ್ತಮ ಸಾಧನೆಯಲ್ಲಿ ಮುಂದೆ ಇರುವುದನ್ನು ಸ್ಮರಿಸಿದರು. ಈ ಕಾರ್ಯಕ್ರಮದಲ್ಲಿ ಅತ್ಯುನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳನ್ನು ಗಣ್ಯರು ಅಭಿನಂದಿಸಿದರು. ಈ ಸಮಾರಂಭದಲ್ಲಿ ಕೋಲಾರದ ಡಯಟ್ನ ಉಪನ್ಯಾಸಕರಾದ ಬಾಲಾಜಿರವರು ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಅತ್ಯುತ್ತಮ ಭಾಷಣ ಮಾಡಿ ಉತ್ಸಾಹ ತುಂಬುವಲ್ಲಿ ಯಶಸ್ವಿಯಾದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾದ ನಾಗಾನಂದ ಕೆಂಪರಾಜ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಮುರಳೀಧರ್, ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ರಾಜಶೇಖರ್, ಕೋಲಾರ ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ, ಕೋಲಾರದ ಡಯಟ್ ಉಪನ್ಯಾಸಕರಾದ ಡಾಕ್ಟರ್ ನಾರಾಯಣಸ್ವಾಮಿ, ವೆಂಕಟೇಶ್ವರ ವಾಣಿಜ್ಯ ಮತ್ತು ತರಬೇತಿ ಕೇಂದ್ರದ ಅಧ್ಯಕ್ಷರಾದ ಸುಧಾಕರ್, ರತ್ನ, ಸುಧಾಕರ್, ಕುಸುಮ ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ 1500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಭಾಗವಹಿಸಿದರು. ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ದೃಷ್ಟಿ ಚೆನ್ನಾಗಿಲ್ಲ ಅಂದ್ರೆ ದೃಶ್ಯ ಚೆನ್ನಾಗಿರಲ್ಲ. ಯಾವತ್ತೂ ಅಷ್ಟೇ ನಮ್ಮ ದೃಷ್ಟಿನ ಕ್ಲಿಯರ್ ಆಗಿ ಇಟ್ಕೋಬೇಕು. ನಮ್ಮ ಅಂತರ ಒಳಗಡೆ ಇರುವಂತಹ ಅಂತರಾತ್ಮ ಅಂತ ಏನಂತೀವಿ, ಅದನ್ನ ಶುದ್ಧವಾಗಿ ಇಟ್ಕೊಂಡ್ರೆ ಜಗತ್ತು ನಮ್ಗೆ ಬಹಳ ಶುದ್ಧವಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನೀವು ರಿಚುವಲ್ ಏನಂತಾರೆ ಸ್ಲೀಪ್ ಅಂತಂದ್ರೆ ನೀವು ಯಾವಾಗ್ಲೂ 11 ಗಂಟೆಗೆ ಮಲಗ್ತೀರಿ, 6 ಗಂಟೆಗೆ ಎದ್ದೇಳ್ತೀರಿ, ಅದು ರಿಚುವಲ್, ಅದು ಸಾಂಪ್ರದಾಯಿಕ ನಿದ್ದೆ ಅಂತ. ನಿದ್ದೆ ಮಾಡ್ಬೇಕು ಅಷ್ಟೇನೆ. ಈಟ್ ಅಂತಂದ್ರೆ ಏನಂದ್ರೆ ಪಿಜ್ಜಾ, ಬರ್ಗರ್, ಚಿಕನ್ ಅದು ಇದು ತಿನ್ನೋದಲ್ಲ. ಯಾವ ಟೈಮ್ ಊಟ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆಮೇಲೆ ಎಕ್ಸರ್ಸೈಸ್, ಇವುಗಳನ್ನ ನೀವು ಇಟ್ಕೊಂಡು ದೈಹಿಕ ದಂಡನೆ ಮಾಡಿ. ಇದ್ರ ಜೊತೆಗೆ ಎ ಅಂತ ಎ ಕ್ಯೂಬ್ ಅಂತ. ಎ ಕ್ಯೂಬ್ ಅಂದ್ರೆ ಏನಪ್ಪಾ ಅಂದ್ರೆ, ಎ ಅಂತಂದ್ರೆ ಆಂಬಿಷನ್, ಒಂದು ಗುರಿ ಇಟ್ಕೋಬೇಕು. ಇನ್ನೊಂದು ಎ ಅಂತಂದ್ರೆ ಆಟಿಟ್ಯೂಡ್, ನಮ್ಮ ದೇಹದಲ್ಲಿ ಬರ್ಬೇಕು. ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ AS ಆಗ್ಬೇಕು, KS ಆಗ್ಬೇಕು, ನಾನು ಈಗಲಿಂದನೇ AS ತರ ಕಾಣಿಸ್ಬೇಕು. ಯಾರು ಏನ್ ಅನ್ಕೋತಾರೆ ನಿಮ್ ಫುಡ್ ಬಿಡಿಯೋನ್ನ, ಆದ್ರೆ ನಿಮ್ಮಲ್ಲಿ ಆಟಿಟ್ಯೂಡ್ ಬರ್ಬೇಕು. ಎಸ್ ನಾನು ಹಾಗೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಇವ್ರು ಹೇಳ್ತಾ ಇದ್ರು ಬಾಲಾಜಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ. ಸೊ ಅಫ್ಕೋರ್ಸ್ ಅದು ಅವ್ರ ಮನಸ್ಸಲ್ಲಿ ಬರ್ಬೇಕು. ಎಲ್ಲರೂ ಆತರ ಹೇಳೋ ತರ ಆಗ್ಬೇಕು. ಸೊ ನಮ್ಗೆ ಆ ಆಟಿಟ್ಯೂಡ್ ಇರ್ಲಿ, ತೊಂದರೆ ಏನಿಲ್ಲ. ಸೊ ನಾನು ಚೆನ್ನಾಗಿದ್ದೀನಿ ಅಂತಂದ್ರೆ ನಮ್ಗೆ ಆ ಆಟಿಟ್ಯೂಡ್ ಇರ್ಲಿ. ಇದೆ ಇಲ್ಲದೆ ಇರೋದಕ್ಕೆ ಇಲ್ಲ ಅಂತ ಯಾಕೆ ಹೇಳ್ಕೊಳ್ಳೋಣ. ಸೊ ಇರೋದೇ ಹಾಗೇನೆ. ಸೊಸೈಟಿ ಸೂರ್ಯ ಬರ್ತಾನೆ, ಆಟಿಟ್ಯೂಡ್ ಆಗ್ತಿದ್ದು ಅದನ್ನ ಚೇಂಜ್ ಮಾಡಕ್ಕೆ ಆಗಲ್ಲ. ಅಂತ ಪಾಸಿಟಿವ್ ಆಟಿಟ್ಯೂಡ್, ಫೋಕಸ್ ಆನ್ ಯುವರ್ ಪಾಸಿಟಿವ್ ಆಟಿಟ್ಯೂಡ್ ಅಂತ ಗೌತಮ ಬುದ್ಧ ಹೇಳಿರೋದು.
ನೀವು ಯಾವತ್ತೂ ಅಷ್ಟೇ ನಕಾರಾತ್ಮಕ ಚಿಂತನೆಗಳಿಗಾಗಿ ಅಥವಾ ಯಾರು ಹೇಳ್ತಾ ಅದಕ್ಕೆ ನೀವೇನು ಮನಸ್ಕೊಡ್ಬೇಡಿ. ನಿಮ್ಮಲ್ಲಿರುವ ಪಾಸಿಟಿವ್ ಆಟಿಟ್ಯೂಡ್ ಕಡೆಗೆ ಅದನ್ನ ಗಮನ ಇರಲಿ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಲಾಸ್ಟ್ ಅಲ್ಲಿ ಇನ್ನೊಂದು ಏನ್ ಹೇಳಿದ್ನಲ್ಲ, ಅದನ್ನ ನಾವು ಆಕ್ಷನ್ ಅಂತ ಕರಿತೀವಿ. ಯಾವಾಗಲೂ ಆಕ್ಷನ್ ಅಲ್ಲಿ ಇರಬೇಕು. ಈ ಆಕ್ಷನ್ ಅಂದ್ರೆ ಸಂವೇಗಾತ್ಮಕ ಭಾವನೆ ಮತ್ತು ಶಾರೀರಿಕ ಭಾವನೆ ಎರಡನ್ನ ಸೇರಿದ್ರೆ ನಿಮ್ಮ ಸಾಧನೆಗಳು ಎತ್ತರಕ್ಕೆ ಹೋಗ್ತವೆ. ಈ ಜಿಲ್ಲೆಯ ಜೇಡಿ ಆಗಿದೆ ಎಲ್ಲ ಹಾಸ್ಪಿಟಲ್ ಇವತ್ತು ಜಿಲ್ಲೆಯಲ್ಲಿ ಎಲ್ಲರೂ ನನ್ನ ಹೆಸರು ಕೇಳಿ ಹೇಳ್ತಾರೆ, ಪತ್ರಕರ್ತರ ಕೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನ ಮೆಚ್ಚೋತರ ಕೆಲಸ ಮಾಡಿದ್ರೆ ಒಬ್ಬ ಸಣ್ಣ ಹಳ್ಳಿ ಹುಡುಗ DC ಪಕ್ಕದಲ್ಲಿ ಸೇರಕೊಂಡು ಕೂತ್ಕೊಂಡು ಜಿಲ್ಲಾಡಳಿತನ ಮಾಡೋ ಲೆವೆಲ್ಗೆ ಹೋಗಿ ನಾನು ಇವತ್ತು ಬೆಳೆದಿದ್ದೀನಿ ಬಿಕಾಸ್ ಆಫ್ ಇನ್ಸ್ಪಿರೇಷನ್. ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಬಳ್ಳಿಯಂತೆ ಹಬ್ಬಿನ ಆಸರೆಯಲ್ಲಿ ಬೆಳೆದೆನು, ನನ್ನ ತಾಯಿಯ ಪಾದಧಾರೆ ಬೇರೆಯೇ ನಾನು ಹರಿಯನು, ನೀನೆ ನನ್ನ ದೇವನು, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ದೊಡ್ಡವರು ಹೇಳ್ತಾರೆ ವಿದ್ಯೆ ಉದ್ಯೋಗ ವ್ಯಾಪಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಿದ್ಯೆ ಉದ್ಯೋಗ ವ್ಯಾಪಾರ ಅಂದ್ರೆ ವ್ಯಾಪಾರ ಅಂದ್ರೆ ತರಕಾರಿ ಮಾರೋರು ವ್ಯಾಪಾರಸ್ಥರೆ, ನಾವು ಸಪೋಟ ಮಾರೋರು ವ್ಯಾಪಾರಸ್ಥರೆ, ಆಮೇಲೆ ಕಾರ್ ಕಂಪ್ನಿ ಇಟ್ಕೊಂಡು ಮಾಡೋರು ವ್ಯಾಪಾರಸ್ಥರೆ. ಇವರೇನು ತರಕಾರಿ ಮಾಡ್ತಾರೆ ಅಂತ ಅವ್ರೇನು ಲೋಲೆಯವರೆಲ್ಲ ಅವ್ರು ಕಾರ್ ಮಾಡ್ತಾರೆ, ಕಾರ್ ಕಂಪ್ನಿ ಅವ್ರೇನು ದೊಡ್ಡವರೆಲ್ಲ ಎಲ್ಲ ವ್ಯಾಪಾರಸ್ಥರೆ. ಆ ರೀತಿಯಲ್ಲಿ ಇವತ್ತು ನಾನು ನಿಮ್ಮೆಲ್ಲರೇ ಒಂದೇ ಹೇಳೋದು, ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲ ಈಗ ಗೊತ್ತಾಗ್ತಾ ಇದೆ. ಆಗ ನಮಗೆ ಓದೋದಕ್ಕೆ ಇಂಥದಕ್ಕೆ ನಮ್ಗೆ ಅವಕಾಶಗಳಿಲ್ಲ, ಕಷ್ಟ ಇತ್ತು. ನಾನು SLCಗೆ ಹೋಗ್ಬೇಕಂದ್ರೆ ನಾನು 8 ಕಿಲೋಮೀಟರ್ ಸೈಕಲಲ್ಲಿ ಹೋಗ್ತಾ ಇದ್ದೆ. ಒಂದೊಂದು ದಿವಸ ಸೈಕಲ್ ಎಲ್ಲಾದ್ರೂ ಪಂಚರ್ ಆದಾಗ ಅದನ್ನು ತಳ್ಕೊಂಡು ಬಂದರೆ ಟೈರ್ ಹೋದ್ರೆ ಹಾಕ್ಸ್ಕೊಳ್ಳೋಕೆ ಕಾಸಿರಲ್ಲ ಅಂತ ಸೈಕಲನ್ನು ಎತ್ತಿ ಭುಜದ ಮೇಲೆ ಇಟ್ಕೊಂಡು ಹೊತ್ಕೊಂಡು ಮೆಕ್ಯಾನಿಕ್ ಶಾಪ್ವರೆಗೂ ಬಂದು ಅದು ರಿಪೇರಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಪ್ರತಿಯೊಂದು ಮನೆಯಲ್ಲಿ 2 ವೀಲರ್ ಇರ್ತದೆ, ಎಲ್ಲ ಮನೆಗಳಲ್ಲಿ ಬಸ್ಸುಗಳು ಫೆಸಿಲಿಟೀಸ್ ಇವತ್ತು ತುಂಬ ಚೆನ್ನಾಗಿದೆ. ಇವತ್ತೆಲ್ಲ ನೀವೆಲ್ಲ ಓದೋಕ್ಕೆ ತುಂಬ ಅವಕಾಶ ಇದೆ, ಓದೋಕ್ಕೆ ತುಂಬ ಅವಕಾಶ ಇದ್ದಾವೆ, ನಿಮಗೆಲ್ಲ ಫೆಸಿಲಿಟೀಸ್ ಜಾಸ್ತಿ ಇದೆ. ಆವತ್ತು ನಾವು ಓದೋವಾಗ ನಾನು 94-95 ನಾನು SLC ಓದ್ತಾ ಇದ್ದೆ. ಆವಾಗ ನಮಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ಇರಲಿಲ್ಲ ನಮ್ಮ ಶಾಲೆ ಹತ್ರ, ನಮಗೆಲ್ಲ ಬಸ್ ಫೆಸಿಲಿಟಿ ಇಲ್ಲ. ನಾವು ನಮ್ಮೂರಿಂದ ಬಸ್ ಬರಬೇಕಂದ್ರೆ 2 ಕಿಲೋಮೀಟರ್ ನಡ್ಕೊಂಡು ಬರಬೇಕು, ಅಲ್ಲಿಂದ ಒಂದು 7 ಕಿಲೋಮೀಟರ್ದಿಂದ ನಾವು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ನಾವು ಅಷ್ಟು ದೂರದಲ್ಲಿ ಓದುವಾಗ ನಮ್ಮ ಫೆಸಿಲಿಟಿ ಇರೋದ್ರಿಂದ ನಾವು ಓದೋಕ್ಕಾಗಿಲ್ಲ. ಆದರೂ ನಾವು ಓದದೇ ಇದ್ರು, ಕಮ್ಮಿ ಓದಿದ್ರು, SLCವರೆಗೂ ಓದಿದ್ರು 5 ಭಾಷೆ ಬರೀತೀನಿ, 5 ಭಾಷೆ ಓದ್ತೀನಿ, 8 ಭಾಷೆ ಮಾತಾಡ್ತೀನಿ. ಕನ್ನಡ ಓದ್ತೀನಿ ಬರೀತೀನಿ, ಇಂಗ್ಲೀಷ್ ಓದ್ತೀನಿ ಬರೀತೀನಿ, ಹಿಂದಿ ಓದ್ತೀನಿ ಬರೀತೀನಿ, ತಮಿಳು ಓದ್ತೀನಿ ಬರೀತೀನಿ, ತೆಲುಗು ಓದ್ತೀನಿ ಬರೀತೀನಿ. ಆದರೆ ಮಾತಾಡೋದ್ರೆ ಅದ್ರ ಜೊತೆಗೆ ನಾನು ಇನ್ನು 2 ಭಾಷೆ ಚೈನೀಸ್ ಆ್ಯಂಡ್ ಮಲಾಯ್ ಭಾಷೆಗಳು ಮಾತಾಡ್ತೀನಿ. ನಾನು ವಿದ್ಯೆ ಎಷ್ಟು ಇಂಪಾರ್ಟೆಂಟು, ನಮ್ಮ ಬುದ್ಧಿ ಜ್ಞಾನ ತಿಳುವಳಿಕೆನೂ ಅಷ್ಟೇ ಇಂಪಾರ್ಟೆಂಟ್. ನಮಗೆ ಬುದ್ಧಿನೂ ಜ್ಞಾನ ತಿಳುವಳಿಕೆ ಆ 2 ಜೊತೆ ಕೂಡಿದ್ರೇ ಅದು ಮುಂದಕ್ಕೆ ಬರುವಂಥದ್ದು. ಇವತ್ತು ನಾವು ಹೇಳ್ತೀವಿ, ನಮ್ಮ ಗುರುಗಳು ಆವತ್ತು ನಮ್ಮ ವಿದ್ಯೆ ಕೊಟ್ಟಿದ್ದಂಥದ್ದು BT ಕೃಷ್ಣಪ್ಪನವ್ರು, ಈಗಲೂ ಅವರು ಇದ್ದಾರೆ. BT ಕೃಷ್ಣಪ್ಪನವ್ರು ಈಗಲೂ ಇದ್ದಾರೆ, ನಮ್ಮೂರು ಪಕ್ಕದೂರವರು. BT ಕೃಷ್ಣಪ್ಪನವ್ರು ಎಲ್ಲೇ ಹೋದ್ರು ಅವ್ರನ್ನ ನೆನೆಸ್ಕೊಳ್ತೀವಿ. ಯಾಕಂದರೆ ಅವ್ರು ಹೇಳಿದ್ದು ಬುದ್ಧಿ ಒಂದೇ ಒಂದು ಹೇಳ್ತಾ ಇದ್ರು ನನಗೆ, ತೆಲುಗಲ್ಲಿ ಹೇಳ್ತಾ ಇದ್ದೀವಿ ಸ್ಕೂಲಲ್ಲಿ, ಬುದ್ಧನ ಬೂತಿಂಟಾಡು ಬುದ್ಧನ ಪಾಳೆ ಕೊಡ್ರ ಇಷ್ಟು ದೊಡ್ಡ ಕೊಡ್ರ ಅಂತ ಹೇಳ್ತಾ ಇದ್ದಾರೆ. ಆವಾಗ ನಾವು ಬುದ್ಧಿವಂತರಾಗಬೇಕು ಅಂತ ಅವರು ಹೇಳ್ತಾ ಇದ್ದಿದ್ದು ನಮಗೆ. ಆದರೆ ಅವ್ರು ಕಲಿಸ್ಕೊಟ್ಟಿದ್ದಂಥ ಅಕ್ಷರಗಳು, ಅವ್ರು ಹೇಳಿದ್ದಂಥ ಮಾತುಗಳು ಆವತ್ತಿಗೆ ನಮಗೆ ಅದು ಕಹಿ ಇರ್ಬೋದು. ಆದರೆ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ ಆವತ್ತು ಅವ್ರು ಹೇಳಿದ್ದು ನಮಗೆ ಒಳ್ಳೆಯದಾಯಿತು ಅಂತ. ಆದರೆ ಕೆಲವರು ನಮ್ಗೆ ಹೇಳ್ಕೊಟ್ರು, ಜಿಲೇಬಿ ಅಂತ ಮಾತುಗಳು ಹೇಳ್ಕೊಟ್ರು. ಆದರೆ ನಮ್ಮ BT ಕೃಷ್ಣಪ್ಪನವರು ಹೇಳ್ಕೊಟ್ಟಿದ್ದು ಹಾಗಲಕಾಯಿ ಮಾತುಗಳು. ಆದರೆ ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು, ಜಿಲೇಬಿ ಆರೋಗ್ಯಕ್ಕೆ ಡೇಂಜರ್, ಶುಗರ್ ಬರ್ತದೆ ಅಂತ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಆ ಗೂಗಲ್ ಇದೆಯಲ್ಲ, ಆ ಗೂಗಲ್ ಅನ್ನು ತೋರಿಸೋದೆಲ್ಲ ನಾನೇ ಡೈರೆಕ್ಷನ್ಸೇ ನಮ್ಮದು. ತೆಲುಗಿನಲ್ಲಿ ಒಂದು ಫಿಲಮ್ ಬರ್ತದೆ, ಯಾವುದೋ ಫಿಲಮ್ ಗೊತ್ತಿಲ್ಲ ನನಗೆ. ಆ ಫಿಲಮ್ನಲ್ಲಿ ಬ್ರಹ್ಮಾನಂದಲ್ಲಿ ಹೇಳ್ತಾರೆ, ನಾನು ದಾವನಾಡಿಂದ ಗೂಗಲಮ್ಮ ನಡುಗು ಮಠ ಎಕ್ಕಬತ್ತೀನಿ. ಆ ಗೂಗಲಮ್ಮ ಏನಂದ್ರೆ ಹೈವೇ ಬಿಟ್ಬಿಟ್ಟು ಕ್ರಾಸ್ ರೋಡ್ ತೋರಿಸ್ಬಿಡುತ್ತೆ ಅವ್ರಿಗೆ. ಅವಾಗಂತ ಗೂಗಲಮ್ಮ ಬಂದು ತಪ್ಪುದಾವು ಸೂಚಿಸ್ತಾ ಅಂದ್ರೆ ಏನ್ ದೇಶ ಇದೆ ಅಂತ ಹೇಳ್ತಾರೆ. ಹಂಗೆ ಈ ಗೂಗಲಮ್ಮ ಸ್ವಲ್ಪ ನಮಗೆ ದಾರಿಗಳು ರಿವರ್ಸ್ ಆಗಿ ತೋರಿಸೋದಾದ್ರೆ ನಾವೆಲ್ಲ ಹುಷಾರಿರ್ಬೇಕು. ಇವತ್ತು ನಮ್ಮ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದ್ರೆ
ಬಿಲ್ಡಿಂಗ್ ಸ್ವಲ್ಪ ವೀಕ್ ಆದ್ರೂ ಸ್ಟ್ರಾಂಗ್ ಆಗಿ ಕೆಳಗಡೆ ಇರುತ್ತೆ ನಮಗೆ. ಅದರಿಂದ ಇದು ನಿಮ್ಮ ಸ್ಟ್ರಾಂಗ್ ಆಗುವಂಥ ಒಂದು ಏಜು, ಸ್ಟ್ರಾಂಗ್ ಆಗುವಂಥ ಒಂದು ನಿಮ್ಮ ಎಜುಕೇಷನ್, ಇದರಲ್ಲಿ ನೀವು ಸ್ಟ್ರಾಂಗ್ ಆದರೆ ಮುಂದಕ್ಕೆ ಯಾರು ನಿಮ್ಮನ್ನು ಅಲ್ಲಾಡ್ಸೋಕ್ಕೆ ಆಗೋದಿಲ್ಲ. ಅದರಿಂದ ಒಳ್ಳೆ ವಿದ್ಯಾವಂತರಾಗಿ ಆ ದೇವರು ಕೋಲಾರಮ್ಮ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ದೇವರು ಆಯುಷ್ಯ ಆರೋಗ್ಯ ಎಲ್ಲವೂ ನಿಮಗೆ ಚೆನ್ನಾಗಿ ಕೊಡಲಿ. ಆ ಕೋಲಾರಮ್ಮ ತಾಯಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಪ್ರಪಂಚದಲ್ಲಿ ಇವತ್ತು ಎಲ್ಲ ಕೂಡ ಬೆಂಗಳೂರು ಕಡೆ ನೋಡ್ತಾರೆ. ಹೈಟೆಕ್ ಸಿಟಿ, ಸಾಫ್ಟ್ವೇರ್ ಇದ್ರ ಬಗ್ಗೆ ಎಲ್ಲ ಬೆಂಗಳೂರನ್ನ ಪ್ರಪಂಚ ನೋಡೋ ತರ ಮಾಡಿದ್ರ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಯಾರು ಅಂದ್ರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು. ಆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ನಮ್ಮ ಅವಿಭಾಜ್ಯ ಜಿಲ್ಲೆಯ ಶಿಡ್ಲಘಟ್ಟದವರು. ಗೊತ್ತಿದ್ಯಾ ನಿಮ್ಗೆ? ಗೊತ್ತಿದ್ಯಾ? ಗೂಗಲ್ ತೆಗೆ ಸರ್ಚ್ ಮಾಡಿ, ಅವಾಗ ಗೂಗಲ್ ತೆಗಿಬಾರ್ದು ಅಂತ. ಕೆಲವಕ್ಕೆ ಗೂಗಲ್ ಬೇಕು, ಕೆಲವಕ್ಕೆ ಯೂಟ್ಯೂಬ್ ಬೇಕು. ಆದ್ರೆ ನಾವು ಯಾವ ರೀತಿ ಬಳಸ್ಕೊಳ್ತೀವಿ, ನಾವು ಯಾವ ರೀತಿ ಉಪಯೋಗವನ್ನು ಪಡ್ಕೊಳ್ತೀವಿ, ನಾವು ಯಾವ ರೀತಿ ಅದನ್ನ ವಿಚಾರ ಮಾಡ್ತೀವಿ, ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ಅಷ್ಟೇ. ಪ್ರತಿಯೊಂದು ಮೊಬೈಲ್ ಬೇಕು ಬೇಡ ಎರಡಕ್ಕೂ ಅಲ್ವಾ? ಪ್ರತಿಯೊಂದರಲ್ಲೂ ಕೂಡ ನಾವು ಬಳಸ್ಕೊಳ್ಳೋದಿಲ್ಲ. ಅವರು ಕೂಡ ಶಿಡ್ಲಘಟ್ಟದವರು. ಅವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅವ್ರ ತಾಯಿಯ ಊರಿನಲ್ಲಿ ಶ್ರೀನಿವಾಸಪುರದಲ್ಲಿ ಮಾಡಿದ್ರು. ಎಂತೆಂಥ ಸಾಧನೆ ಮಾಡಿದ್ರು ನಮ್ಮ ಜಿಲ್ಲೆಯವರು ಅಂತ ಅರ್ಥ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಇದೆ ಅಂತ ತೋರಿಸ್ಕೊಟ್ಟವರು ನಮ್ಮ ಮುಳಬಾಗಿಲು ತಾಲೂಕಿನ ಊರ್ಕುಂಟೆ ಮಿಟ್ಟೂರಿನ ವೆಂಕಟಾಚಲಯ್ಯ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು. ಅದೇ ರೀತಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಕೆಲಸ ಮಾಡಿದಂಥ ಪೆದ್ದೂರು ಚಿಂತಾಮಣಿ ತಾಲೂಕು ಗೋಪಾಲ್ ಗೌಡ್, ಶ್ರೀನಿವಾಸಪುರದ ರಾಜೇಂದ್ರ ಬಾಬುರವರು ಬಹಳ ದೊಡ್ಡ ದೊಡ್ಡ ಸಾಧಕರು ನಮ್ಮ ಅವಿಭಾಜ್ಯ ಜಿಲ್ಲೆಯಿಂದ ಹೋಗಿ ಸಾಧನೆಗಳನ್ನು ಮಾಡಿ ಇಡೀ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಂತ ಮಹನೀಯರು.